ಕೊಪ್ಪಳದಲ್ಲಿ ವಿಕೃತ ಕಾಮಿಯೊಬ್ಬನ ಕಾಟ ಹೆಣ್ಣು ಮಕ್ಕಳಿಗೆ ಪೀಕಲಾಟವನ್ನ ತಂದಿಡ್ತಾ ಇದೆ. ಈ ವಿಕೃತ ಕಾಮಿ ಮನೆಗಳ ಕಾಂಪೌಂಡ್ ಅನ್ನ ಹಾರಿ ಮಹಿಳೆಯರ ಒಳ ಉಡುಪುಗಳನ್ನ ಕಳ್ಳತನ ಮಾಡ್ತಿದ್ದಾನೆ. ಗಂಗಾವತಿ ನಗರದಲ್ಲಿ ಕಳೆದ 2-3 ದಿನಗಳಿಂದ ಈ ವಿಕೃತ ಕಾಮಿಯ ಕಾಟ ಹೆಚ್ಚಾಗ್ತಾ ಇದ್ದು, ರಾತ್ರಿಯ ಸಂದರ್ಭ ಈ ಕಾಮುಕ ಮನೆ ಬಳಿ ಒಣಗಾಕಿರೋ ಹೆಣ್ಮಕ್ಳ ಒಳ ಉಡುಪುಗಳನ್ನ ಕದ್ದು ಎಸ್ಕೇಪ್ ಆಗ್ತಿದ್ದಾನೆ. ಉದ್ಯಮಿಗಳ ಮನೆಯಲ್ಲಿ ಒಣ ಹಾಕಿದ್ದಂಥ ಒಳ ಉಡುಪುಗಳನ್ನ ಈತ ಕದ್ದು ಪರಾರಿಯಾಗುವಂತಹ ದೃಶ್ಯ ಸ್ಥಳದಲ್ಲಿದ್ದಂಥ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಕೊಪ್ಪಳದಲ್ಲಿ ವಿಕೃತ ಕಾಮಿಯೊಬ್ಬನ ಅಟ್ಟಹಾಸ ಇದು ಹೆಣ್ಮಕ್ಳಿಗೆ ಪೀಕಲಾಟವನ್ನು ತಂದಿಡ್ತಾ ಇದೆ. ಸಿಸಿ ಕ್ಯಾಮ್ರಾ ವಿಜುವಲ್ಸ್ ಅನ್ನ ಪವರ್ ಟಿವಿ ನಿಮ್ಮ ಮುಂದೆ ಇಡ್ತಾ ಇದೆ. ಮನೆ ಕಾಂಪೌಂಡ್ ಅನ್ನ ಹಾರಿ ಮಹಿಳೆಯರ ಒಳ ಉಡುಪುಗಳನ್ನ ಇವನು ಕದಿಯೋದು ನೋಡಿ. ಕಾಂಪೌಂಡ್ ಹಾರಿ ಬರ್ತಾ ಇದ್ದಾನೆ, ಕಳ್ತನ ಮಾಡೋದಕ್ಕೆ ಬಂದಿರೋದು. ಆದರೆ ಇವನು ಕದೀತಿರೋದೇನು ಹೆಣ್ಣು ಮಕ್ಕಳ ಒಳ ಉಡುಪು. ಇವನ್ ಮಾನಸಿಕ ಸ್ಥಿತಿ ನೋಡಿ, ಸೈಕೋಪಾತೆ ಇದು. ಇಂಥ ವಿಕೃತ ಕಾಮಿಗಳು ಅಫ್ಕೋರ್ಸ್ ಇದೇನು ಹೊಸ ಪ್ರಕರಣ ಏನಲ್ಲ. ಇಂಥ ವಿಕೃತ ಕಾಮಿಗಳ ಕುರಿತಾದಂಥ ಸ್ಟೋರಿಗಳು ಅನೇಕ ಲಭ್ಯ ಆಗಿದೆ. ಅಸಹಜ ಅಸಹ್ಯಕರವಾದಂಥ ಕೃತ್ಯ. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶುಕ್ರಾಜ್, ನಮ್ಮೊಂದಿಗೆ ದೂರವಾಣಿ ಸಂಪರ್ಕಕ್ಕೆ ಸಿಗ್ತಿದ್ದಾರೆ. ಶುಕ್ರಾಜ್, ಇದೀಗ ಈ ವಿಕೃತ ಕಾಮಿಯನ್ನ ಹಿಡಿಯುವಂತ ನಿಟ್ಟಿನಲ್ಲಿ ಏನಾದ್ರೂ ಕೆಲಸಗಳಾಗ್ತಾ ಇದೆಯಾ? ಸಂಜನಾ, ಏನು ಕೊಪ್ಪಳ ಜಿಲ್ಲೆಯಲ್ಲಿ ಈ ಉಮೇಶ್ ರೆಡ್ಡಿ ರೀತಿ ಒಬ್ಬ ವಿಕೃತ ಕಾಮಿ ಈ ಪತ್ತೆ ಆಗಿರತಕ್ಕಂಥದ್ದು ನಿಜಕ್ಕೂ ಇದು ಮಹಿಳೆಯರಲ್ಲಿ ಆತಂಕವನ್ನು ಉಂಟು ಮಾಡಿದೆ ಅಂತ ಹೇಳ್ಬೋದು. ಯಾಕಂತಂದ್ರೆ ಕೊಪ್ಪಳದ ಒಂದು ಗಂಗಾವತಿ ನಗರದಲ್ಲಿ ಈ ಒಂದು ಘಟನೆ ಕಂಡು ಬಂದಿರತಕ್ಕಂಥದ್ದು. ಕಳೆದ 2-3 ದಿನಗಳಿಂದ ಈ ಒಂದು ಕೃತ್ಯ ಈ ಅಸಮ ಎಸೆತ್ತಿದ್ದಾನೆ. ಏನು ಪ್ರತಿಷ್ಠಿತ ಬಡಾವಣೆಯ ಒಂದು ಶ್ರೀಮಂತರ ಕುಟುಂಬಗಳನ್ನೇ ಈತ ಟಾರ್ಗೆಟ್ ಮಾಡ್ತಿದ್ದಾನೆ ಅನ್ನೋ ಒಂದು ಗಂಭೀರ ಆರೋಪ ಇದೀಗ ಕೇಳಿ ಬರ್ತಾ ಇರತಕ್ಕಂಥದ್ದು. ನಾವು ಸಿಸಿಟಿವಿ ದೃಶ್ಯದಲ್ಲಿ ಏನ್ ನೋಡ್ತಾ ಇದ್ವಿ, ಇದು ನಿಜಕ್ಕೂ ಅಲ್ಲಿ ಆತ ಮಹಿಳೆಯರ ಒಳ ಉಡುಪುಗಳನ್ನು ಕದ್ದು ತನ್ನ ಬಳಿ ಇಟ್ಕೊಂತಿರ್ತಕ್ಕಂಥ ದೃಶ್ಯಾವಳಿಗಳನ್ನ ನಾವು ನೋಡ್ಬೋದು. ಈ ವಿಕೃತ ಕಾಮಿಗೆ ನಿಜಕ್ಕೂ ಆ ಮನೆಯವರು ಕೂಡ ಬೆಚ್ಚಿ ಬಿದ್ದಿದ್ದಾರೆ ಅಂತ ಹೇಳ್ಬೋದು. ಯಾಕಂದ್ರೆ ಕಳೆದ 2-3 ದಿನಗಳಿಂದ ಅಲ್ಲಿ ಅವರ ಮನೆಯ ಒಳ ಉಡುಪುಗಳು ಕಾಣೆ ಆಗ್ತಿದ್ದನ್ನು ಕಂಡು ಅವರು ವಿಚಿತ್ರ ಏನ್ ಇಡ್ತಾ ಇದಿಲ್ಲ ಅನ್ನೋದು ಕೂಡ ಅವರು ಗೊತ್ತಾಗೋ ಸ್ಥಿತಿಯಲ್ಲಿ ನಿರ್ಮಾಣ ಆಯಿತು. ಆದ್ರೆ ಮನೆಯ ಸಿಸಿಟಿವಿ ಕ್ಯಾಮೆರಾಗಳನ್ನು ಪರಿಶೀಲಿಸಿದ ಈ ಒಂದು ಕೃತ್ಯ ಬಯಲಿಗೆ ಬಿದ್ದಿರ್ತಕ್ಕಂಥದ್ದು. ಈಗಾಗಲೇ ಅವರು ಗಂಗಾವತಿ ನಗರ ಪೊಲೀಸ್ ಠಾಣೆಗೆ ಕೂಡ ಈ ಸಂಬಂಧ ತಿಳಿಸಿರ್ತಕ್ಕಂಥದ್ದು. ಈಗಾಗಲೇ ಪೊಲೀಸರು ಕೂಡ ಸಿಸಿಟಿವಿ ವಿಜುವಲ್ಸ್ಗಳನ್ನು ಬಳಸಿ ಅಲ್ಲಿ ಸ್ಥಳೀಯವಾಗಿ ಇದ್ದಾನ ಅಥವಾ ಬೇರೆ ಕಡೆಯಿಂದ ಬಂದಿದ್ದನ್ನ ಕುರಿತು ಈಗ ತನಿಖೆಯನ್ನು ನಡೆಸಿರ್ತಕ್ಕಂಥದ್ದು. ಫೈನ್ ಶುಕ್ರಾಜ್, ಥ್ಯಾಂಕ್ ಯು ತಮ್ಮೆಲ್ಲ ಡೀಟೇಲ್ಸ್ಗೆ.